ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ದಿವಸ ನಾನು ವಿಡಿಯೋ ಮಾಡಾದಮೇಲೆ US ಮಾರ್ಕೆಟ್ ಅವರ್ಸಲ್ಲಿ ದೊಡ್ಡ ಫಾಲ್ ಬಂದಿದೆ. ಗೋಲ್ಡಲ್ಲಿ ಕರೆಕ್ಷನ್ ಶುರುವಾಗಿದೆ ಅಂತ ಮಾತಾಡಿದ್ವಿ. ಆದರೆ ನ್ಯಾಸ್ಡ್ಯಾಕು 2025 ನಂತರ ಒಂದು ಹೈಯೆಸ್ಟ್ ಫಾಲ್, ಸಿಂಗಲ್ ಡೇ ಫಾಲ್ನ ಎದುರಿಸಬೇಕಾಯಿತು ನ್ಯಾಸ್ಡ್ಯಾಕು. ನಿಮ್ಗೆ ಗೊತ್ತಿದೆ, AI ಸ್ಟಾಕ್ಸು ಮತ್ತೊಂದೆಲ್ಲ ಕೂಡ ನ್ಯಾಸ್ಡ್ಯಾಕ್ 100ಅಲ್ಲಿ ಲಿಸ್ಟ್ ಆಗಿರುತ್ತೆ. ಸ್ವಲ್ಪ IT ಸಾಫ್ಟ್ವೇರ್ ರಿಲೇಟೆಡ್ ಇರುವಂಥ ಸ್ಟಾಕ್ ಒಂದು ಇಂಡೆಕ್ಸ್ ಆಗಿರುತ್ತೆ. 4.77% ಕರೆಕ್ಷನ್ ಬಂತು ನ್ಯಾಸ್ಡ್ಯಾಕಲ್ಲಿ. ಸೊ ಈಗ ಇದೊಂದು ಕಾಡ್ಗಿಚ್ಚು ಥರ ಆಗೋಗಿದೆ. ಯಾಕೆ ಕಾಡ್ಗಿಚ್ಚು ಅಂತ ಹೇಳ್ತೀನಿ. ಯಾಕಂದರೆ ಅಕ್ರಾಸ್ ದ ಅಸೆಟ್ ಕ್ಲಾಸ್, ಗೋಲ್ಡ್ ಸಿಲ್ವರಲ್ಲಿ ಕರೆಕ್ಷನ್ ಬಂದಿದೆ, ಕ್ರೂಡಲ್ಲಿ ಕರೆಕ್ಷನ್ ಬಂದಿದೆ, ನ್ಯಾಸ್ಡ್ಯಾಕಲ್ಲಿ ಕರೆಕ್ಷನ್ ಬಂದಿದೆ. ಎಲ್ಲ ಅಸೆಟ್ ಕ್ಲಾಸ್ಗಳಲ್ಲೂ ಅಂದರೆ ಕಮೋಡಿಟಿನಲ್ಲೂ ಕರೆಕ್ಷನ್ನು, ಕ್ರೂಡಲ್ಲೂ ಕರೆಕ್ಷನು, ಮಾರ್ಕೆಟಲ್ಲೂ ಕರೆಕ್ಷನು, ಸೊ ಅಂದರೆ ಈಕ್ವಿಟಿನಲ್ಲೂ ಕರೆಕ್ಷನು. ಈ ಥರ ಒಂದು ಕಾಡ್ಗಿಚ್ ಥರ ಹಬ್ಬಿದೆಯಲ್ಲ, ಇದು ಭಾರತಕ್ಕೂ ಹಬ್ಬುತ್ತಾ? ನಿಫ್ಟಿನೂ ಕೂಡ 23,000ನ ಮುರ್ಕೊಳುತ್ತಾ ಸೋಮವಾರ ದಿವಸ ಅಂತ ಸುಮಾರು ಪ್ರಶ್ನೆಗಳಿದೆ. ಒಂದಿಷ್ಟು ಯಾಕಾಯಿತು, ಏನಾಯಿತು ಅನ್ನೋದನ್ನ ಉತ್ತರ ಕೊಡ್ತೋಗೋಣ. ಮಾರ್ಕೆಟ್ ಏನು ಮಾಡಬೇಕಾಗಿರುತ್ತೆ ಅದನ್ನ ಮಾಡುತ್ತೆ ನಾಳೆ ದಿವಸ. ಸೊ ನ್ಯಾಸ್ಡ್ಯಾಕಲ್ಲಿ ನೋಡಿ, ಒಂದು ಇಂಪಾರ್ಟೆಂಟ್ ಡೇಟಾ ಅಂತ ಅವರು ಪರಿಗಣಿಸೋದು ಜಾಬ್ ಡೇಟಾ US ಅಲ್ಲಿ ಅಲ್ವಾ. ಸೊ US ಜಾಬ್ ಡೇಟಾದ ಎಕ್ಸ್ಪೆಕ್ಟೇಷನ್ ಏನಿತ್ತು, ಒಂದು 85,000 ಜನ ಒಂದು ಆಗ್ಬೋದು. ಈ ಥರ ಒಂದು ಮೇ ಎಂಡಷ್ಟೊತ್ತಿಗೆ 85,000, ಅದು ನಾನ್ ಫಾರ್ಮ್ ಪೇರೋಲ್ಸ್ ಅಂತ ಕರೀತಾರೆ. ಅಂದರೆ ಅಗ್ರಿಕಲ್ಚರ್ ಹೊರತುಪಡಿಸಿ ಅದರಲ್ಲಿ 85,000 ಜನ ಇರ್ಬೋದು ಅಂತ ಒಂದು US ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆ ಅವ್ರದ್ದು. ಸೊ ಅದರಿಂದ ಒಂದು ಅಂದ್ಕೊಂಡಿದ್ರು ಡೇಟಾ. ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇದ್ದಿದ್ದು, 85,000 ಸೃಷ್ಟಿ ಆಗಿರ್ಬೋದು ಜಾಬ್ಗಳು ಮೇನಲ್ಲಿ ಅಷ್ಟೇ ಅಂತ. ಬಟ್ ಎಷ್ಟು ಬಂತು ಡೇಟಾ? 1,72,000 ಒಂದು ಜಾಬ್ ಕ್ರಿಯೇಟ್ ಆಗಿದೆ ಅಂತ ಒಂದು ಸುದ್ದಿ ಬರ್ತೋಯ್ತಲ್ವಾ. ಸೊ 1,72,000 ಉದ್ಯೋಗ ಕ್ರಿಯೇಟ್ ಆಗಿದೆ ಅಂತಂದಾಗ ಸಹಜವಾಗಿ ಏನಾಗ್ತಾ ಹೋಯಿತು, ಅದು ಮಾರ್ಕೆಟಿಗೆ ಒಂದು ಬೂಸ್ಟ್ ಕೊಡ್ತಾ ಹೋಯಿತು. ಅಂದರೆ ಜಾಬ್ ಡೇಟಾ ನಾವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿದೆ ಅನ್ನೋದು ಅದರಿಂದ ಗೊತ್ತಾಗ್ತಾ ಹೋಯಿತು. ಸೊ ಇದರಿಂದ ಏನಾಗ್ತಾ ಹೋಗುತ್ತೆ ಅಂತಂದರೆ, ಫೆಡರಲ್ ಮೀಟ್ ಯಾವಾಗ ಆಗ್ತಾರೋ ಅವರಿಗೆ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕೆಂತಂದರೆ ಇನ್ಫ್ಲೇಷನ್ ಆಲ್ರೆಡಿ ಇದೆ. ಇನ್ಫ್ಲೇಷನ್ ಇದ್ದಾಗ ಜನರ ಹತ್ರ ಕೆಲಸನೂ ಇಲ್ಲ ಅಂತಲೇ ನಾವು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತೀವಿ ಅಂತಂದರೆ ಎಕನಾಮಿ ಮೇಲೆ ಹೊಡ್ತಾ ಬೀಳ್ತಾ ಹೋಗುತ್ತೆ. ಆದರೆ ಅಷ್ಟೊಂದೇನು ಕೆಟ್ಟ ಹೋಗಿಲ್ಲ, ಜಾಬ್ ಮಾರ್ಕೆಟ್ ಚೆನ್ನಾಗೇ ನಡೀತಾ ಇದೆ, ಜನರ ಕೈಲಿ ದುಡ್ಡು ಓಡಾಡ್ತಾ ಇದೆ ಅಂದರೆ ಅವರು ಇಂಟ್ರೆಸ್ಟ್ ರೇಟ್ನ ಇನ್ಫ್ಲೇಷನ್ನ ಹತೋಟಿಗೆ ತರೋಕ್ಕೆ, ಜಾಸ್ತಿ ಮಾಡೋಕ್ಕೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ವರ್ಷ ಒಂದು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಏನಾಗ್ತಾ ಹೋಯಿತು, ಒಂದು ಸೆಲ್ಲಿಂಗ್ ಬರ್ತಾ ಹೋಯಿತು. ಯಾಕೆ ಸೆಲ್ಲಿಂಗ್ ಬರಬೇಕು, ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು ಅಂತಂದರೆ ನೋಡಿ, ಟ್ರೆಷರಿ ಬಾಂಡ್ಸ್ ಅಂತ ಇರುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಸೊ US ಟ್ರೆಷರಿ ಬಾಂಡು ಒಂದು ದೊಡ್ಡ ಒಂದು ಗೇನ್ನ ಪಡ್ಕೊಂತು ಯಾವತ್ತಿನ ದಿನ ನೋಡಿ. ಶುಕ್ರವಾರ ದಿವಸ ಈ ಥರ ಫಾಲ್ ಆಗಿದೆ. 10 ಇಯರ್ ಬಾಂಡ್ ಈಲ್ಡು ನೋಡಿ 4.2%, 4.4% ಇದ್ದಿದ್ದು 4.6% ಆಲ್ಮೋಸ್ಟ್ ಅಲ್ಲಿ ತನಕ ಒಂದು ಟಿಕ್ನ ತೋರಿಸ್ತು. ಇದು ಒಂದು ಏನೂ ಮಾರ್ಕೆಟ್ನ ಒಂದು ಭಯ ಇಲ್ದಲೆ ಅದು ಈಸಿಯಾಗಿ ಜನಕ್ಕೆ ಅಲ್ಲಿ ದುಡ್ಡು ಬರುವಂಥದ್ದು. ಇಲ್ಲಿ ನಮಗೆ ಸೇವಿಂಗ್ಸ್ ಬ್ಯಾಂಕಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ನೀವು ಈ ಥರ ಮಾಡ್ತೀವಿ, ಅಲ್ಲಿ 4.32% 10 ಇಯರ್ ಈಲ್ಡಿಗೆ ಅಂತಂದರೆ ಅದು ವಿಚ್ ಇಸ್ ಎ ಗುಡ್ ಅಮೌಂಟ್. ಅಂದರೆ ಏನು ಅವ್ರು ಕಷ್ಟಪಡದಲ್ಲೇ ಬರುವಂಥ ದುಡ್ಡು ಅಲ್ವಾ. ಹಾಗಾಗಿ ಸಹಜವಾಗಿ ಇಂಟ್ರೆಸ್ಟು ಅಲ್ಲಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಜನಕ್ಕೆ ಅದು ಆಕರ್ಷಿತವಾಗ್ತಾ ಹೋಗುತ್ತೆ, ಎಸ್ಪೆಷಲಿ ಬಿಗ್ ಪ್ಲೇಯರ್ಸ್ಗೆ. ಅದು ಒಂದು ರೀಸನ್ನು. ಇನ್ನೊಂದು ಡಿಕ್ಸಿ ಅಂತ ಕರಿತೀವಿ, ಇದನ್ನ ಡಾಲರ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನ ಯೂರೋ, ಜಪಾನಿನ ಯೆನ್ನು, ಮತ್ತು ಪೌಂಡು, ಹಾಗೆಯೇ ಕೆನಡಾ ಡಾಲರು, ಮತ್ತು ಸ್ವಿಟ್ಜರ್ಲ್ಯಾಂಡು ಮತ್ತು ಸ್ವೀಡನ್ದು ಮತ್ತು ಸ್ವಿಟ್ಜರ್ಲ್ಯಾಂಡು, ಇಷ್ಟು ಕರೆನ್ಸಿಗಳ ಒಂದು ಅದರ ಕಂಪ್ಯಾರಿಸನ್ನಲ್ಲಿ ಡಾಲರ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ತೋರಿಸುವಂಥದ್ದು ಡಾಲರ್ ಇಂಡೆಕ್ಸ್ ಅಂತ. ಇನ್ನು ಡಾಲರ್ ಇಂಡೆಕ್ಸು ಕೂಡ ಕೆಳಗಡೆ ಬರ್ತಾ ಇತ್ತು, ಒಂದು ಲೋ ಲೆವೆಲ್ಗೆ ಬಂದಿತ್ತು. ಆದರೆ ಈ ಥರ ಯಾವಾಗ ಆಯಿತು ಶುಕ್ರವಾರ, ಅದು ಕೂಡ ಒಂದು ಅಪ್ಟಿಕ್ನ ಬಂದಿದೆ, ವಾಪಸ್ 100ನ ರಿಟೈನ್ ಮಾಡ್ಕೊಂಡಿದೆ. ಸೊ ಡಾಲರ್ ಇಂಡೆಕ್ಸ್ ಸ್ಟ್ರೆಂತ್ ಆಗ್ತಾ ಇರುವಂಥದ್ದು, ಅದೇ ರೀತಿಯಾಗಿ US ಗೌರ್ಮೆಂಟ್ ಬಾಂಡ್ಗಳಲ್ಲಿ ಟಿಕ್ ಆಗ್ತಾ ಇರುವಂಥದ್ದು, ಅಲ್ಲಿಗೆ ದುಡ್ಡು ವರ್ಗಾಯಿಸೋಕ್ಕೆ ಇಲ್ಲಿ ಸೆಲ್ಲಿಂಗ್ ಬರ್ತಾ ಇದೆ ಅಂತ. ಇದಿಷ್ಟೇ ಕಾರಣ ಅಂತಂದರೆ ನೋಡಿ, ಅಷ್ಟೇ ಅಲ್ಲ, ಇದರಲ್ಲಿ ಒಂದು ಸೂಕ್ಷ್ಮ ವಿಚಾರಗಳು ಇದೆ, ಅದನ್ನ ನಾನು ವಾಪಸ್ ಹೇಳ್ತಾ ಹೋಗ್ತೀನಿ ನಿಮಗೆ. AI ಮತ್ತು ಸೆಮಿಕಂಡಕ್ಟರ್ ಸ್ಟಾಕ್ಸ್ಗಳಲ್ಲೂ ಕೂಡ ಸೆಲ್ ಆಫ್ ಬರ್ತಾ ಇತ್ತು. ಅದಕ್ಕೋಸ್ಕರನೇ ನ್ಯಾಸ್ಡ್ಯಾಕು ಅಷ್ಟು ಜೋರಾಗಿ ಬಿದ್ದು ಹೋಗ್ತಾ ಇತ್ತು, ಇನ್ಕ್ಲೂಡಿಂಗ್ ಎನ್ವಿಡಿಯಾ ಸೇರಿಸಿ. ಯಾಕೆ ಅಂತಂದರೆ ಅವ್ರು ನೋಡಿ, ಎನ್ವಿಡಿಯಾದಲ್ಲಿ 6.2% ಕರೆಕ್ಷನ್ ಬಂದಿದೆ ಅವತ್ತು. ಗೂಗಲಲ್ಲಿ ಒಂದು ಆಲ್ಮೋಸ್ಟ್ 1%, ಮೈಕ್ರೋಸಾಫ್ಟಲ್ಲಿ 3%, ಅಮೆಝಾನಲ್ಲಿ 3%, ಟೆಸ್ಲಾದಲ್ಲಿ 7%, ಆಲ್ಮೋಸ್ಟು 6.56% ಈ ಥರ ಕರೆಕ್ಷನ್ ಬಂದಿದೆ. ಅವರು ಹೊಸದು ನೆಕ್ಸ್ಟ್ ಜೆನ್ ಏನು ಚಿಪ್ಪನ್ನು ರೆಡಿ ಮಾಡ್ತಾ ಇದ್ದಾರೆ ಎನ್ವಿಡಿಯಾದವರು, ಅದಕ್ಕೆ ಮೆಮೊರಿ ಇನ್ನೂ ಕಮ್ಮಿ ಸಾಕಾಗುತ್ತೆ ಅಂತ ಹೇಳೋದಕ್ಕೋಸ್ಕರ ಒಂದು ಸೆಮಿಕಂಡಕ್ಟರ್ಗೆ ಒಂದು ಡಿಮ್ಯಾಂಡ್ ಕಮ್ಮಿ ಆಗ್ಬೋದು. ಹಾಗಾದರೆ ಇನ್ನೂ ಒಂದು ಎಫಿಷಿಯೆಂಟ್ ಆಗಿ ಬರ್ತಾ ಇದೆ ಅನ್ನೋ ಕಾಸು ಕೂಡ ಜೋರಾಗಿ ಒಂದು ಫಾಲ್ ಬರ್ತಾ ಇತ್ತು. 1.2 ಟ್ರಿಲಿಯನ್ ಅಷ್ಟು ಚಿಪ್ ಸೆಕ್ಟರ್ ಏನಿದೆ, ಸೆಮಿಕಂಡಕ್ಟರ್ ಚಿಪ್ ಅದರದ್ದು ವೈಪೌಟ್ ಆಗ್ತಾ ಹೋಯಿತು ಬರೀ ಶುಕ್ರವಾರ ದಿವಸ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ವಿಶ್ಲೇಷಣೆ ಏನಂತ ನಾವು ಕೊಡ್ತಾ ಹೋಗ್ಬೋದು ಅಂತಂದರೆ, ಈ ಥರ ಫಾಲ್ ಆಗ್ತಾ ಇರೋದು ಯಾಕೆ ನೋಡಿ, ಆಲ್ರೆಡಿ ಪ್ರಾಫಿಟಬಲ್ ಆಗಿತ್ತು ಚಿಪ್ ಬಿಸ್ನೆಸ್. ನೀವು ಎನ್ವಿಡಿಯಾ ಥರ ಸ್ಟಾಕ್ಗಳೆಲ್ಲ ನೋಡಿದ್ರೆ ಒಂದು ಸೂಪರ್ ಆಗಿರೋ ರ್ಯಾಲಿ ಆಗಿದೆ. ಇದೇ ನ್ಯೂಸನ್ನು ಇಟ್ಕೊಂಡು ಸೆಲ್ ಮಾಡಿರ್ಬೋದು. ಹಾಗಾದರೆ ಸೆಲ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ಗೆ ಜನ ಹೋಗ್ಬೋದು ಅಂತ ವಿಶ್ಲೇಷಣೆ ಬರ್ತಾ ಇದೆ. ಅಂದರೆ ಏನು, ಸ್ಪೇಸ್ ಎಕ್ಸು ಮತ್ತು ಆಂಥ್ರೋಪಿಕು ಈ ಥರ ಕಂಪ್ನಿಗಳದ್ದು IPO ಬರ್ತಾ ಇದೆ. ಪ್ರಾಫಿಟಬಲ್ ಆಗಿದ್ದಾರಾ? ಇಲ್ಲ. ವ್ಯಾಲ್ಯೂಯೇಷನ್ ಮಾತ್ರ ಸೂಪರ್ ಆಗಿದೆ ಎರಡು ಕಂಪ್ನಿಗಳದ್ದು ಕೂಡ. ನೋಡಿ, ಈಗ US ಮಾರ್ಕೆಟು ಈ ಥರದ್ದೆಲ್ಲ ಇನ್ವೆಸ್ಟ್ ಮಾಡ್ಬೋದು, ಕೆಲವೊಂದು ಬ್ರೋಕರ್ ಪ್ಲಾಟ್ಫಾರ್ಮಲ್ಲೆಲ್ಲ ಎನೇಬಲ್ ಮಾಡ್ತಾ ಇದ್ದಾರೆ ಅಂದಾಗ, ಐ ಥಿಂಕ್ ಸೆನ್ಸಿಬಲ್ ಫೌಂಡರ್ ಏನಿದೆ ಅಭಿದವರು, ಅವ್ರು ಹೇಳಿದ ಒಂದು ಮಾತು ನೆನಪಾಯಿತು. ಇಲ್ಲಿ ಜನ ಎಲ್ಲ ಈಗ FIಗಳಿಗೆ ಎಕ್ಸಿಟ್ ಮಾಡೋಕ್ಕೆ ಹೆಲ್ಪ್ ಮಾಡಾಯಿತು ಜನ, SIPಗಳನ್ನು ಮಾಡಿ ನಾವು ಒಂದು ಕಂಟಿನ್ಯೂಸ್ ಆಗಿ ಅವರಿಗೊಂದು ಮೇಲ್ಗಡೆನೇ ಮಾರ್ಕೆಟ್ನ ಉಳಿಸಿ ಅವರಿಗೊಂದು ಎಕ್ಸಿಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ವಿ. ಈಗ US ಮಾರ್ಕೆಟ್ ಸಿಕ್ಕಾಪಟ್ಟೆ ರ್ಯಾಲಿ ಆಗಿದೆ, ಅಲ್ಲಿ
ಎಕ್ಸಿಟ್ ಮಾಡಬೇಕು. ಅಲ್ಲಿ ಎಕ್ಸಿಟ್ ಮಾಡಿಕೊಂಡ್ರೆ ಕೊಂಡ್ಕೊಳೋದು ಯಾರು ಬೇಕಲ್ಲ, ಅದಕ್ಕೆ ಇಂಡಿಯಾದವ್ರು ಅಲ್ಲೂ ಹೋಗಿ ಕೊಂಡ್ಕೊತಾ ಇದ್ದಾರೆ ಅಂತ ಅವ್ರು ಹೇಳಿದರು. ಅದಕ್ಕೆ ನಿಜ, ಯಾಕೆಂದರೆ ಯಾವುದೇ ಒಂದು ಕಂಪ್ನಿದು ನಾವು ಇಂಡೆಕ್ಸಲ್ಲಿ ತೊಗೋಬೇಕಾದ್ರೆ ಅದರ ವ್ಯಾಲ್ಯೂಯೇಷನ್ನ ನೋಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಥರ US ಮಾರ್ಕೆಟು ಇನ್ನೂ ಒಂದು ಸಣ್ಣ ಕರೆಕ್ಷನ್ ಇದೆ, ಎಷ್ಟು ನೋಡಿ ಎಷ್ಟು ಮೇಲೆ ಹೋಗಿರೋದು ಕಂಪೇರ್ ಮಾಡಿದ್ರೆ ಇದು ಯಾವ ಕರೆಕ್ಷನ್ ಇದು ಯಾವುದೂ ಇಲ್ಲ. ಹಾಗಂದರೆ ಇದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತಾ ಅಂತಂದರೆ ನನಗೆ ಆ ಥರ ಆಗೋದು ಡೌಟ್ ಇದೆ ಅಂತ ಅನಿಸ್ತಾ ಹೋಗುತ್ತೆ. ಅದಕ್ಕೆ ಫಂಡಮೆಂಟಲ್ ರೀಸನ್ನು ಇದೆ, ಜೊತೆಗೆ ಟೆಕ್ನಿಕಲ್ ರೀಸನ್ನು ಇದೆ ಕೂಡ, ಎರಡನ್ನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಫಂಡಮೆಂಟಲಲ್ಲಿ ಯಾವುದೇ ಒಂದು ಇಂಡೆಕ್ಸು ಇಷ್ಟೊಂದು ಜೋರಾಗಿ ಮೇಲ್ಗಡೆ ಹೋದಾಗ ಅದು ಒಂದು ಸಹಜವಾಗಿ ಒಂದು ಸಪೋರ್ಟ್ನ ತಗೊಳುತ್ತಲ್ವಾ. ಸೊ ಉದಾಹರಣೆಗೆ ನಾನು ಏನು ಹೇಳ್ತಾ ಇರೋದು, ಇಲ್ಲಿ ಯಾವುದೊಂದು 28,800 ಆಸ್ಪಾಸ್ ಲೆವೆಲಲ್ಲಿ ನೀವು ನೋಡೋದಾದರೆ, ಒಂದು ಹಿಂದೆ ಒಂದು 28,800 ಲೆವೆಲಲ್ಲಿ 1 2 3 4 5 6 7 8 9 10 ಸರಿಸುಮಾರು 10 ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಇಷ್ಟು ದೊಡ್ಡ ಫಾಲ್ ಬಂದಾಗ ಸಹಜವಾಗಿ ಏನಾಗಬೇಕು, ಇಲ್ಲಿ ಒಂದು ರೇಂಜ್ ಬೌಂಡಾಗಿ ನಿಂತ್ಕೋಬೇಕು, ಈ ಸಪೋರ್ಟ್ನ ರೆಸ್ಪೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇದು ಕಂಟಿನ್ಯೂಸ್ ಆಗಿ ಸೆಲ್ ಆಫ್ ಆಗುತ್ತೆ ಇರುತ್ತೆ, ಅದು ಬಂದಿಲ್ಲ. ಯಾಕೆಂತಂದರೆ ಅಲ್ಲಿ ಅಗ್ರಿಮೆಂಟ್ ಕೂಡ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕ್ರೂಡಲ್ಲೂ ಕೂಡ ಕರೆಕ್ಷನ್ ಬರ್ತಾಯಿತ್ತು. ಸೊ ಮಾರ್ಕೆಟಿಗೆ ಅಂಥ ಒಂದು ನೆಗೆಟಿವ್ ಅನ್ನೋ ಥರ ಸುದ್ದಿ ಬಂದಿಲ್ಲ. ಇದು ಆಯಿತು, ಕ್ಯಾಶ್ ಉಳಿಸ್ಕೊತಾ ಇದ್ದಾರೆ ಜನ, ಕ್ಯಾಶ್ ಇಸ್ ಕಿಂಗ್ ಅಂತ ಕೇಳ್ತಾ ಇರ್ತೀವಿ ಅಂತ ಟೈಮಲ್ಲಿ. ಸೊ IPOಗಳು ಬರ್ತಾ ಇದೆ, ಅದಕ್ಕೋಸ್ಕರ ಕ್ಯಾಶನ್ನು ಉಳಿಸ್ಕೊಂಡಿದ್ದಾರೆ ಇರ್ಬೋದು, ಒಂದು ರೀಸನ್ ಇರ್ತಾ ಹೋಗ್ಬೋದು. ಯಾಕೆಂತಂದರೆ ಅಕ್ರಾಸ್ ದ ಸೆಕ್ಟ್ರಲ್ಲಿ ಎಸ್ಪೆಷಲಿ ಗೋಲ್ಡು, ಕ್ರೂಡಲ್ಲೆಲ್ಲ ಈ ಥರ ಕರೆಕ್ಷನ್ ಬಂದರೆ ನೋಡಿ, ಗೋಲ್ಡ್ ಸಿಲ್ವರ್ನೆಲ್ಲ ಯೂಶಲಿ ಕರೆಯುವಂಥದ್ದೇ ಆ ಥರ ಒಂದು ಹೆಡ್ಜ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಆದರೆ ಬೇರೆ ಎಲ್ಲಾದರೂ ಒಂದು ಈಗ ಬಾಂಡ್ ಮಾರ್ಕೆಟಿಗೆ ಹೋಗ್ತಿರ್ಬೋದು ಜನ, ಅಥವಾ ಈ ಹೊಸ IPOಗಳಿಗೆ ಬರ್ತಾ ಇರ್ಬೋದು. ಸೊ ಅದಕ್ಕೆ ದುಡ್ಡು ಬೇಕು ಅಂತಂದಾಗ ಈಸಿಯಾಗಿ ಅವರು ಲಿಕ್ವಿಡ್ ಮಾಡ್ಕೊಳ್ಳುವಂಥ ಇನ್ಸ್ಟ್ರೂಮೆಂಟ್ ಅಂದರೆ ಅದು ಗೋಲ್ಡು ಮತ್ತು ಕ್ರೂಡ್. ಯಾಕಂದರೆ ಕಮೋಡಿಟಿ ಸೆಗ್ಮೆಂಟಲ್ಲಿ ಅತ್ಯಂತ ಹೈಯೆಸ್ಟ್ ಲಿಕ್ವಿಡಿಟಿ ವರ್ಲ್ಡ್ ವೈಡ್ ಇರುವಂಥ ಒಂದು ಇಂಡೆಕ್ಸ್ಗಳಾಗ್ತಾವಲ್ವಾ. ಸೊ ಗೋಲ್ಡಲ್ಲಿ ಇವಾಗ 4,300 ಆಸ್ಪಾಸ್ 200 ಡೇ ಮೂವಿಂಗ್ ಆವರೇಜ್ ಲೆವೆಲ್ನ ಬಂದು ಟೆಸ್ಟ್ ಮಾಡಿದೆ. ಇದಕ್ಕೆ ಫಾಲೋ ಅಪ್ ಬಂದಿಲ್ಲ, ನೋಡೋಣ ಯಾವ ರೀತಿಯ ಫಾಲೋ ಬರುತ್ತೆ ಅಂತ. ಇಲ್ಲಿ ಒಂದು ನೋಡಿ, ಒಂದು ದೊಡ್ಡದಾಗಿ ಒಂದು ನಮಗೆ ಒಂದು ಹ್ಯಾಮರ್ ಮಾಡೋಕಿರುವಂಥ ಕ್ಯಾಂಡಲ್. ಸೊ ಇದು ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಈಗ 4,200 4,000 ಯಾವತ್ತಿಂದ ಮಾತಾಡ್ತಾನೆ ಬಂದಿದ್ವಿ. ಲೆವೆಲ್ ಬಂದರೆ ಯಾರಾದರೂ ತುಂಬ ಅವಶ್ಯಕತೆ ಇದೆ ಗೋಲ್ಡಲ್ಲಿ ಬೈ ಮಾಡಬೇಕು ಅಂದರೆ ನೀವು 4,300 4,000 ಲೆವೆಲ್ನ ನೀವು ಕನ್ಸಿಡರ್ ಮಾಡ್ಬೋದು ಅಂತ. ಆಲ್ಮೋಸ್ಟ್ ಆ ಲೆವೆಲ್ಗೆ ಬಂದು ನಿಂತಿದೆ ಇವಾಗ ಗೋಲ್ಡ್. ಅದೇ ರೀತಿಯಾಗಿ ಸಿಲ್ವರಲ್ಲೂ ಕೂಡ ಕರೆಕ್ಷನ್ ಆಗಿದೆ. ಕ್ರೂಡಲ್ಲಿ ನೋಡಿ ಒಂದು ದೊಡ್ಡ ಮಟ್ಟದಲ್ಲಿ ಕರೆಕ್ಷನ್ ಆಗಿದೆ. ಇಂಡಿಯಾ ಕಂಟ್ರಿಗೆ ನೋಡಿ, ಇಂಡಿಯಾಗೆ ಈಗ US ಅಲ್ಲಿ ಏನಾಗಿದೆ, ಸ್ಟಾಕ್ಸ್ಗಳು ಜಾಸ್ತಿ ಇದೆ, ಅಲ್ಲಿ ಸೆಲ್ ಬರ್ಬೋದು. ಇಂಡಿಯಾದಲ್ಲಿ ಇದು ಏನಿದೆ, ಏನು ನಾವು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇಲ್ಲ ಅಲ್ವಾ. ಸರ್ವಿಸ್ ಕಂಪ್ನಿಗಳಿಗೆಲ್ಲ ಇದು ಒಂದು ಪಾಸಿಟಿವ್ ಆಗಿ ಚೇಂಜ್ ಆಗ್ಬೋದಾ ಗೊತ್ತಿಲ್ಲ, ನಾಳೆ ಯಾವ ರೀತಿ ಓಪನ್ ಆಗುತ್ತೆ ಅಂತ IT ಸೆಕ್ಟರ್ಗೆ. ಯಾಕಂದರೆ ಸ್ಟಾಕ್ಸ್ಗಳಲ್ಲಿ ಸೆಲ್ ಆಫ್ ಬಂದಿರೋದ್ರಿಂದ ಇಂಡಿಯನ್ IT ಸರ್ವಿಸ್ಗಳಿಗೆ ಚೇಂಜ್ ಆಗುತ್ತಾ, ಆ ಥರದ್ದು ಏನಾದ್ರು ಕನ್ಸರ್ನ್ ಇದೆಯಾ, ತುಂಬ ಪಾಸಿಟಿವ್ ಆಗೋ ಥರದ್ದು ಇದೆಯಾ ಅಂದರೆ ಇಲ್ಲ, ಆ ಥರದ್ದೇನೂ ಆಗಿಲ್ಲ IT ಸರ್ವಿಸ್ ಕಂಪ್ನಿಗಳಿಗೆ. ಬಟ್ ಟೆಂಪ್ರರಿಯಾಗಿ ಲಾಸ್ಟ್ ವಾರ ನಾವು ಜೋರಾಗಿ ಬಿದ್ದಿರೋದ್ರಿಂದ ಅದೊಂದು ಪಾಸಿಟಿವ್ ಕೂಡ ಆಗ್ತಾ ಹೋಗ್ಬೋದು IT ಸೆಕ್ಟರ್ಗೆ. ನೋಡೋಣ ಅಂತದ್ದು ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ. ಬಟ್ 95 ಅಥವಾ ಅದಕ್ಕಿಂತ ಕೆಳಗಡೆ ಬರ್ತಾ ಇರೋಂಥದ್ದು ಕ್ರೂಡು ಇಂಡಿಯನ್ ಮಾರ್ಕೆಟ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ದೊಡ್ಡ ಮಟ್ಟದಲ್ಲಿ ಕ್ರೂಡನ್ನ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಹಾಗಾಗಿ ಇದು ಇಂಪಾರ್ಟೆಂಟ್ ನ್ಯೂಸ್ ಆಗ್ತಾ ಹೋಗುತ್ತೆ ನಮಗೆ. ಸೊ ಗೊತ್ತಿಲ್ಲ ನಾಳೆ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್ ಅನ್ನೋದನ್ನು ನೋಡೋಣ. ಬಟ್ ಎಲ್ಲ ಆ್ಯಂಗಲ್ನೂ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿಲ್ವರಲ್ಲೂ ಕೂಡ ಆಫ್ಟರ್ ಲಾಂಗ್ ಟೈಮ್ 70 ಬಿಟ್ಟು ಬಂದು ನೋಡಿ, ಎಕ್ಸಾಕ್ಟಾಗಿ 200 ಮೂವಿಂಗ್ ಆವರೇಜನ್ನು ಟೆಸ್ಟ್ ಮಾಡಿದ್ದೀವಿ. ಇನ್ನೂ ಒಂದು ಫೆಡ್ ಈ ಏನು ಒಂದು ಜಾಬ್ ಡೇಟಾನ ನೋಡ್ತಾ ಇದೆ, ಇದು ತಪ್ಪಿರ್ಬೋದು ಅಂತಲೂ ಕೂಡ ಒಂದು ವಿಶ್ಲೇಷಣೆ ಬರ್ತಾ ಇದೆ. ಯಾಕೆ ಅಂದರೆ ಜೂನ್ 11ನೇ ತಾರೀಕಿಂದ ಅಲ್ಲಿ ಒಂದು ವರ್ಲ್ಡ್ ಕಪ್ ನಡೀತಾ ಇದೆ ಅಲ್ವಾ, ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಾ ಹೋಗುತ್ತೆ. ಸೊ ಅದಕ್ಕೆ ಒಂದಿಷ್ಟು ಟೆಂಪ್ರರಿಯಾಗಿ ಇವಾಗ ಕೆಲಸಗಳು ಸೃಷ್ಟಿಯಾಗುತ್ತೆ. ಅದು ಒಂದು ಸ್ಟೇಡಿಯಂ ಅರೇಂಜ್ಮೆಂಟ್ ಆಗಿರ್ಬೋದು, ಅಲ್ಲಿ ಸುಮಾರು ನಡೀತಲ್ಲ ವರ್ಲ್ಡ್ ಕಪ್ ಅಂದರೆ ನಿಮಗೆ ಸಾಕಷ್ಟು ಕೆಲಸಗಳು ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಟೆಂಪ್ರರಿ ವರ್ಲ್ಡ್ ಕಪ್ ನಡೆಯೋ ತನಕ ಆ ಜಾಬ್ಗಳು ಸೃಷ್ಟಿಯಾಗಿರ್ಬೋದು. ಆ ಕಾರಣದಿಂದಾಗಿ 1,72,000 ಮುಟ್ಟಿದೆ. ಆ್ಯಕ್ಚುಯಲ್ ಜಾಬ್ಗಳಲ್ಲ, ಇದು ಪರ್ಮನೆಂಟ್ ಜಾಬ್ಗಳಲ್ಲ ಅಂತಲೂ ಕೂಡ ಬರ್ತಾ ಇದೆ. ಅದು ಹೌದಾ ಅಂದರೆ ಏನಾಗ್ತಾ ಹೋಗುತ್ತೆ, ಈ ವರ್ಲ್ಡ್ ಕಪ್ ಮುಗಿದ ಮೇಲೆ 1-2 ತಿಂಗಳು 3 ತಿಂಗಳು ಆದಮೇಲೆ ಏನು ಜಾಬ್ ಡೇಟಾ ಬರುತ್ತಲ್ಲ, ಅದರಲ್ಲಿ ಗೊತ್ತಾಗಲೇಬೇಕು ಇದು ಕಮ್ಮಿ ಆಗಿದೆಯಾ ಅಥವಾ ಆ ಮೊಮೆಂಟಿಗೆ ಮಾತ್ರ ಜಾಸ್ತಿ ಆಗಿತ್ತಾ ಅಂತ. ಸೊ ಅದು ಒಂದು ಕೂಡ ವಿಶ್ಲೇಷಣೆ ಬರ್ತಾ ಇದೆ. ನೋಡಿ, ಆ ಥರ ಏನಾದರೂ ಆಗಿತ್ತು ಅಂತಂದರೆ ಇದು ಮಾರ್ಕೆಟಿಗೆ ಏನು ತುಂಬ ಒಂದು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡ್ತೇನೆ ಅನ್ನೋದನ್ನ ಹೇಳೋಕ್ಕಾಗೋದಿಲ್ಲ. ಅವಾಗ ಮತ್ತೆ ಡೌಟ್ಫುಲ್ ಸಿಚುವೇಶನ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದರ ಮಧ್ಯದಲ್ಲಿ ಬಿಟ್ಕಾಯಿನಲ್ಲಿ ಕೂಡ ನೋಡಿ, ಬಿಟ್ಕಾಯಿನ್ ಯಾಕೆಂದರೆ 24 ಗಂಟೆ ಟ್ರೇಡ್ ಮಾಡ್ತಿರೋಂಥ ಯಾವುದಾದ್ರು ಒಂದು ಅಸೆಟ್ ಇದೆ ಅಂದರೆ ಅದು ಬಿಟ್ಕಾಯಿನ್ ಒಂದೇ ನಮಗೆ. ನೋಡಿ, ಬಿಟ್ಕಾಯಿನಲ್ಲೂ ಕೂಡ ಒಂದು ಶಾರ್ಪ್ ಸೆಲ್ಲಿಂಗ್ ಬಂದಿತ್ತಲ್ಲ ಏನೋ 4-5 ವಾರದಿಂದ. ಅಲ್ಲಿ ETF ಕೂಡ ದೊಡ್ಡ ಸೆಲ್ಲಿಂಗ್ ಆಯಿತು, ಈ ಥರ ಎಲ್ಲ ಬಂದಿತ್ತು. ಈಗ 60,000 ಲೆವೆಲ್ನ ರೆಸ್ಪೆಕ್ಟ್ ಮಾಡಿ ಬೌನ್ಸ್ ಆಗಿದೆ. ವೀಕೆಂಡಲ್ಲಿ ಬಿಟ್ಕಾಯಿನು ಬೌನ್ಸ್ ಆಗಿದೆ. ಸಾಮಾನ್ಯವಾಗಿ ಇದನ್ನೇನಂತ ಕರಿತೀವಿ, ಒಂದು ಮಾರ್ಕೆಟಿಗೆ ಒಂದು ದೃಷ್ಟಿಕೋನ ಕೊಡ್ತಾ ಹೋಗ್ಬೋದು ಅಂತ. ಹಾಗಾದರೆ ನಿಫ್ಟಿಗೆ ಏನಿದೆ ಅಂದರೆ ಖಂಡಿತವಾಗ್ಲೂ ಕಾಶಿಯಸ್ಲಿ ಒಂದು ಬೇರೆ ಸಿಗ್ನಲೇ ಇದೆ. ಇಲ್ಲಿ ಸರಿಯಾಗಿ ತೋರಿಸ್ತಿಲ್ಲ ಗಿಫ್ಟ್ ನಿಫ್ಟಿನಲ್ಲಿ, ಬಟ್ ನೀವು ನೋಡೋದಾದರೆ ಈ ಗ್ಯಾಪ್ ಏನಿತ್ತು, ಈ ಗ್ಯಾಪನ್ನು ಕ್ಲೀನಾಗಿ ಫಿಲ್ ಮಾಡಿ 23,090 ಆಸ್ಪಾಸಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ. ಯಾವತ್ತು ಶುಕ್ರವಾರ ದಿವಸ ನೀವು ನೋಡೋದಾದರೆ ಗಿಫ್ಟ್ ನಿಫ್ಟಿನ 15 ಮಿನಿಟ್ಸಲ್ಲಿ 23,091ರಲ್ಲಿ ಕ್ಲೋಸಿಂಗ್ ಆಗಿದೆ. ಸೊ 23,091 ನಾಳೆ ಇದೇ ಲೆವೆಲ್ಗೆ ಓಪನ್ ಆಯಿತು ಅಂತ ಅಂದರೆ, ಸೊ ಕನ್ಸಿಡರಿಂಗ್ ಆಲ್ ದ ಅದರ್ ಫ್ಯಾಕ್ಟರ್ಸ್ ನಾವು ಮಾತಾಡಿರೋದು, ಏನಾಗ್ಬೋದು ಮಾರ್ಕೆಟಲ್ಲಿ ಇಮಿಡಿಯೇಟಾಗಿ ರಿಕವರಿ ಬರ್ತಾ ಹೋಗ್ಬೋದು. ಅಂದರೆ ಅಪ್ಪಿತಪ್ಪಿ ನಿಮ್ಗೆ ಇದೇ ರೇಂಜಲ್ಲಿ ಓಪನ್ ಆಯಿತು ಅಂದರೆ, ಇದೇ ರೇಂಜ್ ಅಂದರೆ ನಾವು ಕ್ಲೋಸ್ ಮಾಡಿರೋದು 23,300 ಮೇಲ್ಗಡೆ ಎಲ್ಲಿ ನಿಫ್ಟಿನಲ್ಲಿ. ಇದು ಗಿಫ್ಟ್ ನಿಫ್ಟಿ ಲೆವೆಲ್
ನಾನು ತೋರಿಸ್ತಾ ಇರೋದು. ಗಿಫ್ಟ್ ನಿಫ್ಟಿ ತೋರಿಸ್ದಂಗೆ ಓಪನಿಂಗಲ್ಲೇ ನಿಮಗೆ ಒಂದು 250-300 ಪಾಯಿಂಟ್ಗಳ ಒಂದು ಫಾಲ್ ಜೊತೆಗೆ ಓಪನ್ ಆಯಿತು, ಗ್ಯಾಪ್ ಡೌನ್ ಜೊತೆಗೆ ಓಪನ್ ಆಯಿತು ಅಂತಂದರೆ ಅದು ಫಿಲ್ ಆಗೋ ವಾಪಸ್ ರೀಟ್ರೇಸ್ ಆಗೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ ದ್ಯಾನ್ ಕೆಳಗಡೆ ಹೋಗುವಂಥದ್ದು. ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ 23,000 ಕ್ರೂಷಿಯಲ್ ಸಪೋರ್ಟ್ ಕೂಡ. ಸೊ ವಾಪಸ್ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ಈಗ 23,200, 23,300 ಇದೆಲ್ಲ ಕೂಡ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಇದು ಯಾವಾಗ ನಾನು ಹೇಳ್ತಾರಂಥ ಸಿಚುವೇಷನು, ಅಕಸ್ಮಾತ್ ನಾವು ಈ ಥರ ಒಂದು ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ವಾಪಸ್ ನಾವು ಒಂದು ರೀಟ್ರೇಸ್ ಆಗುವಂಥ ಸಾಧ್ಯತೆ ಇದೆ ಈ ಲೆವೆಲ್ಗಳಿಗೆ. ಸೊ ಆ ಥರ ಆಗಿಲ್ಲ, ನಾವು ಇದೇ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಆಯಿತು ಒಂದ್ಸಲ ಫಿಲ್ ಮಾಡ್ಕೊಂಡು ಬರ್ತಾ ಹೋಗ್ಬೋದು. ಅಥವಾ ಅದೇ ರೇಂಜಲ್ಲಿ ಓಪನ್ ಆಯಿತು ಅಂದರೆ ಮಾರ್ಕೆಟ್ ಇದನ್ನ ಇಂಡಿಯನ್ ಮಾರ್ಕೆಟ್ ಇದನ್ನ ಪಾಸಿಟಿವ್ ಆಗಿ ನೋಡ್ತಾ ಇದೆಯಾ, US ಮಾರ್ಕೆಟ್ ಬಿದ್ದಿರೋದನ್ನ ನೆಗೆಟಿವ್ ಆಗಿ ನೋಡ್ತಾ ಇದೆಯಾ ಅಂತ. ಯಾಕಂದರೆ ನೋಡಿ ಕೇಳಿ ಸಾಕಾಗಿ ಹೋಗ್ಬಿಟ್ಟಿದೆ. US ಮಾರ್ಕೆಟ್ ಬಿದ್ದಾಗೆಲ್ಲ ನಮ್ಮ ಮಾರ್ಕೆಟ್ ಬೀಳುತ್ತೆ ಅಂತ. US ಮಾರ್ಕೆಟ್ ಮೇಲೆ ಹೋದಾಗ ನಮ್ಮ ಮಾರ್ಕೆಟ್ ಮೇಲೆ ಹೋಗುತ್ತಾ? ಇಲ್ಲ, ಅವ್ರು ಬಿದ್ದಾಗ ಮಾತ್ರ ನಾವು ಬೀಳ್ತಾ ಇದೀವಿ. ಸೊ ನಾಳೆ ನಿಫ್ಟಿ ಯಾವ ರೀತಿಯಾಗಿ ಉತ್ತರ ಕೊಡುತ್ತೆ ಇದಕ್ಕೆ, ಇನ್ನೂ ಆ ಡಿಪೆಂಡೆನ್ಸಿ ಇದೆಯಾ? ಯಾಕಂದರೆ ಕೆಲವೊಂದು ವಿಚಾರಗಳು US ಅಲ್ಲಿ ಸೆಲೆಕ್ಟ್ ಬಂದಿರೋದು ನಮಗೂ ಸೆಲ್ಲಿಂಗ್ ಬರಬೇಕು ಅಂತ ಏನಿಲ್ಲ. ಕೆಲವೊಂದು ಸಾಧ್ಯತೆಗಳು ನೋಡಿದ್ರೆ ಪಾಸಿಟಿವ್ ಕೂಡ ಆಗ್ತಾ ಹೋಗ್ಬೋದು. ಯಾಕಂದರೆ ಎ ಸ್ಟಾಕ್ಸ್ಗಳಲ್ಲಿ ಅಲ್ಲಿ ಸೆಲ್ಲಿಂಗ್ ಬಂದಿದೆ, ಇಲ್ಲಿ ಸರ್ವಿಸ್ ಕಂಪ್ನಿಗಳಿದೆ, ನಾವು ಎ ಸ್ಟೋರಿನ ಪ್ಲೇನೇ ಮಾಡ್ತಾ ಇಲ್ಲ. ಹಾಗೆಯೇ ಕ್ರೂಡು ಕಮ್ಮಿ ಆಗಿರುವಂಥದ್ದು ಮಾರ್ಕೆಟಿಗೆ ಪಾಸಿಟಿವ್ ಆಗ್ತಾ ಹೋಗಬೇಕು. ಸೊ ನೋಡೋಣಂತೆ ಇದು ಯಾವ ರೀತಿಯಾಗಿ ಶೇಪ್ ಆಗುತ್ತೆ ಅಂತ. ನಿಮಗೆ ಏನನ್ಸುತ್ತೆ, ನಾಳೆ 23,000 ನಾವು ಬ್ರೇಕ್ ಮಾಡ್ತೀವಾ ಅಥವಾ 23,000 ಈ ಎಕ್ಸ್ಪೈರಿಗೆ ಹಾಗೆ ಉಳಿಯುತ್ತೆ, ಏನು ಅನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ರೆಗ್ಯುಲರ್ ಆಗಿ ನಾವು ನಾಳೆಯಿಂದ ಭೇಟಿಯಾಗೋಣಂತೆ. ಎಲ್ರಿಗೂ ನಮಸ್ಕಾರ.